ಈ 3 ಕುಬೇರ ಮಂತ್ರಗಳನ್ನು ಪಠಿಸಿದ್ರೆ ಸಂಪತ್ತು ನೀವಿತ್ತಲಿಗೆ ಬರುತ್ತೆ. ಹೌದು, ಲಕ್ಷ್ಮೀದೇವಿ ಸಂಪತ್ತಿನ ಒಡತಿಯಾದ್ರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕ. ಈತ ದೇವಾನುದೇವತೆಗಳ ಸಂಪತ್ತನ್ನ ರಕ್ಷಣೆ ಮಾಡ್ತಾನೆ. ಸಂಪತ್ತಿನ ಸಂರಕ್ಷಕನಾದ ಕುಬೇರ ದೇವನು ಲಂಕಾಧಿಪತಿ ರಾವಣನ ಸಹೋದರನಾಗಿದ್ದನು ಮತ್ತು ಭಗವಾನ್ ಶಿವನಿಂದ ಧನಫಲ ಎನ್ನುವ ಆಶೀರ್ವಾದವನ್ನ ಪಡೆದುಕೊಂಡವನು. ಕುಬೇರ ದೇವನನ್ನ ಯಕ್ಷ ಎಂದು ಕೂಡ ಕರೆಯಲಾಗ್ತಿತ್ತು. ದೇವರು ಮತ್ತು ದೇವತೆಗಳ ನಿಧಿಪತಿಯಾದ ಕುಬೇರ ದೇವನನ್ನ ಪೂಜಿಸೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತದೆ. ಯಕ್ಷ ರೂಪದಲ್ಲಿ ಕುಬೇರನು ಸಂಪತ್ತಿನ ರಕ್ಷಕನೆಂದು ಪರಿಗಣಿಸಲಾಗ್ತದೆ. ನಾವು ಸಾಮಾನ್ಯವಾಗಿ ಪುರಾತನ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಕುಬೇರನ ವಿಗ್ರಹವನ್ನು ನೋಡಿರ್ತೇವೆ. ದೇವಾಲಯಗಳಲ್ಲಿ ಕುಬೇರನ ವಿಗ್ರಹ ಯಾಕೆ ಇಟ್ಟಿರ್ತಾರೆ ಅಂದರೆ, ಮೊದಲನೆಯದಾಗಿ ಅವನು ದೇವಾಲಯಗಳಲ್ಲಿ ದೇವರಿಗೆ ಸಂಬಂಧಿಸಿದ ಸಂಪತ್ತಿನ ರಕ್ಷಕನಾಗಿರ್ತಾನೆ ಮತ್ತು ಎರಡನೆಯದಾಗಿ ಅವನು ಭಕ್ತರಿಗೆ ಸಂಪತ್ತನ್ನ ನೀಡುವವನಾಗಿರ್ತಾನೆ. ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ತಾನೆ. ನಾವು ಕುಬೇರನಿಂದ ಸಂಪತ್ತನ್ನು ಪಡೆದುಕೊಳ್ಳಲು ಯಾವ ಮಂತ್ರಗಳನ್ನು ಪಠಿಸಬೇಕು, ಯಾವ ದಿನ ಪಠಿಸಬೇಕು ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಮುನ್ನ ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಆತನ ಆಶೀರ್ವಾದ ಸಿಗಲೆಂದು ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಸಂಪತ್ತನ್ನು ನೀಡುವ ಕುಬೇರ ದೇವರ ಮಂತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯ ಮಂತ್ರ ಕುಬೇರ ಮಂತ್ರ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರವನ್ನು ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 11 ಬಾರಿ ಪಠಿಸಬೇಕು. ಇದರ ಫಲ ಸಿಗಬೇಕಾದ್ರೆ 11 ಗುರುವಾರ ಪಠಿಸಬೇಕು. ಎರಡನೆಯ ಮಂತ್ರ ಕುಬೇರ ಧನ ಪ್ರಾಪ್ತಿ ಮಂತ್ರ. ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಮಂತ್ರದ ಫಲ ಸಿಗಬೇಕಾದ್ರೆ 21 ಗುರುವಾರ ಸೂರ್ಯ ಉದಯದ ಸಮಯದಲ್ಲಿ 11 ಸಲ ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು. ಮೂರನೇ ಮಂತ್ರ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಮಂತ್ರ ಹೀಗಿದೆ: ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ಪುರಯ ನಮಃ. ಈ ಮಂತ್ರವನ್ನು 33 ಗುರುವಾರ ಪಠಿಸಬೇಕು. ಮಂತ್ರಗಳನ್ನು ಹೊರತುಪಡಿಸಿ ಕುಬೇರ ದೇವನಿಗೆ ಈ ರೀತಿ ಪೂಜೆ ಮಾಡಿದ್ರೆ ನಮ್ಮಲ್ಲಿರುವ ಕೆಟ್ಟತನವನ್ನು ಸುಟ್ಟು ಹಾಕ್ತಾನೆ. ಹೌದು, ಮನೆಯ ಉತ್ತರ ದಿಕ್ಕನ್ನ ಕುಬೇರ ದೇವನ ದಿಕ್ಕು ಅಂತ ಪರಿಗಣಿಸಲಾಗ್ತದೆ. ಆದ್ದರಿಂದ ಈ ದಿಕ್ಕನ್ನ ಸ್ವಚ್ಛವಾಗಿಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಂತೋಷ, ಶಾಂತಿ, ಸಂಪತ್ತು ನೆಲೆಯಾಗ್ತದೆ. ಇದರೊಂದಿಗೆ ಗುರುವಾರ ಅಥವಾ ತ್ರಯೋದಶಿಯಂದು ಕುಬೇರ ದೇವನನ್ನು ಪೂಜಿಸಬೇಕು ಹಾಗೂ ಕಮಲದ ಹೂವು ಸೇರಿದಂತೆ ಆತನಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸಬೇಕು. ಹಣ್ಣುಗಳಲ್ಲಿ ಕುಬೇರನು ದಾಳಿಂಬೆಯನ್ನ ಹೆಚ್ಚು ಇಷ್ಟಪಡ್ತಾನೆ. ಹಳದಿ ಬಣ್ಣದ ಲಡ್ಡುಗಳು, ಕೇಸರಿ ಖೀರ್, ಪೇಟ ಸೇರಿದಂತೆ ಇನ್ನಿತರ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಿ. ಇದಲ್ಲದೆ ಕೊತ್ತಂಬರಿ, ಕಮಲದ ಬೀಜ, ಸುಗಂಧ ದ್ರವ್ಯ, ವೀಳ್ಯದೆಲೆ, ಲವಂಗ, ಏಲಕ್ಕಿ, ದುರ್ವ, ಅರಿಶಿನ, ಚೆಂಡು ಹೂವು, ಪಂಚಾಮೃತ, ಕೆಂಪು ಚಂದನ, ಪಂಚಮೇವ ಇತ್ಯಾದಿಗಳನ್ನು ಕುಬೇರ ದೇವನಿಗೆ ಅರ್ಪಿಸಿ ಪೂಜೆ ಮಾಡಬೇಕು. ದೀಪಾವಳಿಯ ಮೊದಲ ತ್ರಯೋದಶಿಯೊಂದು ಸಂಪತ್ತಿನ ದೇವರಾದ ಕುಬೇರನ ವಿಶೇಷ ಪೂಜೆಯನ್ನು ಈ ದಿನ ಮಾಡಲಾಗ್ತದೆ. ಕುಬೇರನು ರಾಕ್ಷಸ ಪ್ರವೃತ್ತಿಯನ್ನು ತೊಡೆದು ಹಾಕುವ ದೇವರು. ಆದ್ದರಿಂದ ಅವನ ಪೂಜೆಯು ನಮ್ಮಲ್ಲಿನ ಕೆಟ್ಟತನವನ್ನು ಸುಟ್ಟು ಹಾಕ್ತದೆ.